ಮಾನವ ಮರ್ಯಾದೆ ಒಡೆಯ ದುಡಿತೀರಾ ಯಾಕೆ ಕುಡಿತೀರಾ ಅಂತ ಕಾರಣ ನೋಡಿರಿ ಸರ್. ಕಾರಣ ಬೇಕಾ ನಿಂಗೆ? ನೀನ್ ಮಾಡಿರೋ ಗನಂದಾರಿ ಕೆಲಸಕ್ಕೆ ನಿಂಗೆ ಸಮಜಾಯಿಸಿ ಕೊಟ್ಟು ಹೊಡಿಬೇಕಾ? ಕಾರಣ ಬೇಕಾ ನಿಂಗೆ? ಕಾರಣ ಏನೋ ಮಾಡ್ದೆ? ನನ್ ಲೈಫ್ ನ ಹಾಳು ಮಾಡ್ಬಿಟ್ಟೆಲ್ಲೋ. ಎಂತ ದರಿದ್ರ ಕೆಲಸ ಮಾಡ್ತೀಯೋ? ನನ್ ಹೆಂಡ್ತಿದ್ದು ಸೆಕೆಂಡ್ ಸೆಟಪ್ ಮೊಬೈಲ್ ರಿಪೇರಿ ಕೊಟ್ರೆ ಐಡಿಯಾ ಮಾಡ್ತೀಯಾ? ಐಡಿಯಾನಾ? ಹಾಯ್ ಪಿಜ್ಜಾ ಡಾರ್ಲಿಂಗ್. ನೀನ್ ರಾತ್ರಿ ಕೊಟ್ಟಿದ್ ಪೀಸು ತಿನ್ಸಿದ್ ಪಿಜ್ಜಾ ಆಹಾ ತುಂಬಾ ಮಜವಾಗಿತ್ತು. ಲೈಫ್ ಅಲ್ಲೇ ಮರೆಯಕ್ಕಾಗಲ್ಲ ಡಾರ್ಲಿಂಗ್. ಯಾರ ಹತ್ರ ಮಾತಾಡ್ತಿದೀರಂತ ಗೊತ್ತೇನ್ರಿ? ನಾನ್ ನಿಮ್ ಹೆಂಡ್ತೀರಿ. ನಮ್ ಯಜಮಾನ್ರು ರಾತ್ರಿ ಯಾಕೆ ಮುದ್ದೆ ಊಟ ತಿಂತಾ ಇಲ್ಲ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನೀವು ಅಳಸ್ಲು ಪಿಜ್ಜಾ ತಿನ್ನಕ್ ಹೋಗ್ತಿದ್ದೀರಾ? ಇವತ್ ರಾತ್ರಿ ಬನ್ನಿ, ನಿಮ್ಗೊಂದ್ ಗತಿ ಕಾಣಿಸ್ತೀನಿ. ವಾಟ್ ಎ ಬ್ಯಾಡ್ ಐಡಿಯಾ ಸರ್ಜಿ. ಆಮೇಲೆ ಏನಾಯ್ತು ಅಂತ ತಿಳ್ಕೊಬೇಕಾ ನೀನು? ಮೊದಲು ಹೇಳು, ನಿನ್ ಫೋನ್ ರಿಪೇರಿ ಮಾಡಕ್ ಬರುತ್ತೋ ಇಲ್ವೋ ಅದನ್ನ ಹೇಳು. ಬಿಡಿ ಸರ್, ಹೋಗ್ತಾ ಹೋಗ್ತಾ ಕಲ್ಸ್ಕೊಂತೀನಿ. ಏನ್ ದೊಡ್ಡ ಬ್ರಹ್ಮವಿದ್ಯಾನ ಅದು? ಏನೋ ಸ್ವಲ್ಪ ಸೆಟ್ಟಿಂಗ್ ಪ್ರಾಬ್ಲಮ್ ಇತ್ತು ಅಂತ ಸಿಮ್ ಎಕ್ಸ್ಚೇಂಜ್ ಮಾಡಿದೆ ಅಷ್ಟೇನಪ್ಪ. ಬರೀ ಸೆಟ್ಟಿಂಗ್ ಪ್ರಾಬ್ಲಮ್ ಅಂತ ಸಿಂಪಲ್ ಆಗಿ ಹೇಳ್ತೀಯಾ? ನಿನ್ನ ಸೆಟ್ಟಿಂಗ್ ಪ್ರಾಬ್ಲಮ್ ಇಂದ ನಾನು ಇಷ್ಟು ದಿವಸ ಗುಟ್ಟಾಗಿಟ್ಟಿದ್ದ ನನ್ನ ಸೆಕೆಂಡ್ ಸೆಟಪ್ ವಿಷಯ ನನ್ನ ಹೆಂಡತಿ ಗೊತ್ತಾಗೋಯ್ತಲ್ಲೋ. ನಾವು ಕಂಟಿನ್ಯೂ. ನೀನ್ ಮಜಾ ತಗೋತಾ ಇದ್ಯಾ? ಕಸ್ಟಮರ್ಸ್ ಏನೋ ತಿಳ್ಕೊಂಡಿದ್ಯಾ? ಮಾಡ್ಬೇಕು ಇಷ್ಟೇ ಅಲ್ಲ, ಇನ್ನೂ ಇದೆ ಹಬ್ಬ. ಸಂಜೆ ಅಂಗಡಿ ಮುಚ್ಕೊಂಡು ಆಚೆ ಬರ್ತೀಯಲ್ಲ, ಆವಾಗ ನೋಡ್ಕೋತೀನಿ ನಿನ್ನ. ನನ್ ಮಗನೇ ಐಡಿಯಾ ಮಾಡ್ತೀಯ? ಐಡಿಯಾ ಸಂಜೆ ಸಿಕ್ಕು. ಲೇಡೀಸ್ ಪ್ಲೀಸ್, ಲೇಡೀಸ್ ಫಸ್ಟ್. ಹಾಯ್ ಮಾಮ್. ವಾರ್ತೆಗಳು ಓದೋರ್ ಕೈಲಿ ಒದೆ ತಿಂತಾ ಇದ್ರಿ, ಏನ್ ಸಮಾಚಾರ? ಎಲ್ಲ ಬ್ಯಾಡ್ ನ್ಯೂಸ್. ಅವರು ನನ್ನ ಹಳೆ ಬಿಸ್ನೆಸ್ ಪಾರ್ಟ್ನರು. ಬಿಸ್ನೆಸ್ ಅಂದ್ಮೇಲೆ ಇದೆಲ್ಲ ಸಹಜ. ನಮ್ಮ ಸಹಜ ಅಂತ. ಮೊಬೈಲ್ ರೆಡಿ ಆಯ್ತಾ? ಅದ್ ಯಾವಾಗ್ಲೂ ರೆಡಿ ಆಗೋಯ್ತು. ಪಾಪ ಒಳ್ಳೆಯವರು, ಅದ್ರ ಬಗ್ಗಕ್ಕೆ ಆಗ್ತಿಲ್ಲ ಅಷ್ಟೇ. ಆನ್ ಆಯ್ತಾ? ಸ್ವಲ್ಪ ಅರ್ಧ ಬದುಕ್ಬಿಟ್ಟೆ. ಹಲೋ ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಕಾಲ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಏನು ಹೋಗಲ್ಲ, ಓನ್ಲಿ ಬರುತ್ತೆ. ವಾಟ್? ಅಂದ್ರೆ ನೋ ಔಟ್ ಗೋಯಿಂಗು, ಓನ್ಲಿ ಇನ್ಕಮಿಂಗು. ಯಾಕೆ? ಮತ್ತಿನ್ನೇನು, ನೀವು ಅರ್ಧ ದಿನ ಟೈಮ್ ಕೊಟ್ರೆ ಅರ್ಧ ರಿಪೇರಿ ಮಾಡಿದೀವಿ. ಫುಲ್ ದಿನ ಟೈಮ್ ಕೊಟ್ಟಿದ್ರೆ ಫುಲ್ ರಿಪೇರಿ ಆಗಿರೋದು. 200 rupees ಪ್ಲೀಸ್. ಏನಮ್ಮ ಇದು ಬರೀ 100? ನೀವು ಮಾಡಿರೋ ಅರ್ಧ ಕೆಲ್ಸಕ್ಕೆ ಇದು ಸಾಕು. ಮತ್ತೆ ನನ್ನ ಹತ್ರನೂ ವದೆ ತಿನ್ಬೇಡಿ. ಆಯ್ತಾಯ್ತು, ನಮ್ಮ ಮಾಮು ಫ್ರೆಂಡ್ ಅಂತ ಒಪ್ಕೋತಾ ಇದೀನಿ. ಕರ್ಕೊಂಡೋಗಿ ಡ್ರಾಪ್ ಮಾಡ್ಬಿಡಪ್ಪ, ಅರ್ಜೆಂಟ್ ಅಲ್ಲ ಅವ್ರೆ. ನಡೀರಿ ಮೇಡಮ್, ನಡೀರಿ. ಮಾಮು, ಏನೋ ಅದು ಅನ್ಯಾಯ. ಅವ್ರು ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ಸೋತಿದ್ದಲ್ಲ, ಸರಿ ಹೋಯ್ತು. ಲಬಕ್ ಕೊಟ್ಟ ಕಾಸು ಕಿತ್ಕೊಳ್ಳೋದಲ್ಲಪ್ಪ. ಈ ಕಡೆ ಹೋದ್ರೆ ರೈಲ್ವೆ ಸ್ಟೇಷನ್, ಈ ಕಡೆ ಹೋದ್ರೆ ಸೊಟ್ಟ ಸೋಮಪ್ಪ ಹೆಬ್ಬೆಟ್ ಮನೆ. ಯಾವ ಕಡೆ ಹೋಗ್ತೀರಾ? ಟೈಮ್ ಆಯ್ತು, ರೈಲ್ವೆ ಸ್ಟೇಷನ್ ಹೋಗೋಣ. ಹಂಗಾರೆ ಹೋಗಕ್ ಮುಂಚೆ ಒಂದ್ ಲಾಸ್ಟ್ ಕಾಫಿ. ಓಕೆ, ಆದ್ರೆ ಬಿಲ್ ಯಾರು ಪೇ ಮಾಡ್ತಾರೆ? ಸಾಲ ಮಾಡ್ಕೊಡಿಸ್ತೀನಿ, ಬಂದ್ರಿ. ಹಲೋ, ಏನ್ ಅಷ್ಟು ಸೀರಿಯಸ್ ಆಗಿ ಬರೀತಾ ಇದ್ದೀರಾ? ಲವ್ ಲೆಟರ್. ನಿಮ್ಮನ್ ಬಿಟ್ಟು ಹೋಗ್ತಿದ್ದೀನಲ್ಲ, ಅದಕ್ಕೆ ಲವ್ ಲೆಟರ್ ಬರಿತಾ ಇದ್ದೀನಿ. ಹುಡುಗಿರಂದ್ರೆ ಡೇಂಜರ್ ಅಪ್ಪ, ಹುಷಾರಾಗಿರ್ಬೇಕು ಅಂತ ಆಡ್ ಸುಮ್ನೆ ಬರ್ದವ್ರ. ಕಾಗೆ ಆಡ್ಸ್ಬಿಟ್ಟು ನಮ್ನ ಮೆಂಟ್ಲು ಮಾಡ್ಬಿಡ್ತೇವೆ. ಸುಮ್ನೆ ಹೇಳ್ತಾಯಿ ಮ್ಯಾಟರ್ನ. ನೀವ್ ತಾನೇ ಹೇಳಿದ್ದು ಬಿಫೋರ್ ಬ್ರೇಕಪ್ ಹ್ಯಾವ್ ಒನ್ ಬ್ಯಾಕಪ್ ಅಂತ. ನಿಮ್ಗೊಂದು ಕ್ವಶನ್ ಕೇಳಲ್ಲ? ಇದೇನಿದು ಹೊಸದಾಗಿ ಪರ್ಮಿಷನ್ ಬೇರೆ ಕೇಳ್ತಿದ್ದೀರಲ್ಲ? ಏನಿಲ್ಲ, ಪರ್ಸನಲ್ ಕ್ವಶನ್, ಅದಕ್ಕೆ ಕೇಳಿ. ಅಕಸ್ಮಾತ್ ಆ ಸೊಟ್ಟ ಸೋಮಪ್ಪ ಹೆಬ್ಬೆಟ್ ಮನೆ ಹುಡುಗ ನಿಮ್ ಮುಂದೆ ಬಂದು ನಿಂತ್ಕೊಂಡು ನನ್ನ ಮದ್ವೆ ಆಗು ಅಂತಂದ್ರೆ ಏನ್ ಮಾಡ್ತೀರಾ? ಅವ್ನ್ ನನ್ ಮುಂದೆ ನಿಂತ್ ಹೇಳಿ, ಆಮೇಲೆ ಡಿಸೈಡ್ ಮಾಡ್ತೀನಿ. ಮುಗ್ದೋಗಿರೋ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ಟೇಕ್ ಇಟ್. ನಿಜವಾಗ್ಲೂ ಲವ್ ಲೆಟ್ರಾ? ಇಲ್ಲ, ಡಿವೋರ್ಸ್ ಲೆಟರ್. ನಾವಿಬ್ರು ಮದ್ವೆನೇ ಆಗಿಲ್ಲ. ಏ, ಲೂಸ್ ತರ ಆಡ್ಬೇಡಿ. ಆ ಸೊಟ್ಟ ಸೋಮಪ್ಪ ಹೆಬ್ಬೆಟ್ ಮನೆಗೆ ಈ ಸ್ಲಿಪ್ ನ ತಗೊಂಡೋಗಿ ಅಂಟಿಸ್ಬಿಡಿ. ಕೊನೆಗೂ ನಮ್ಮನ್ನ ಪೋಸ್ಟ್ ಮ್ಯಾನ್ ಮಾಡ್ಬಿಟ್ರಿ. ಅಲ್ಲ, ನೀವು ಮೈಸೂರ್ ಜೆಂಟ್ಲ್ಮನ್. ಈಗ್ಲಾದ್ರೂ ಒಪ್ಕೊಂಡ್ರಲ್ಲ, ನಡೀರಿ ಹೋಗೋಣ.
ಏನಕ್ಕೆ ಈ ಬೈಕ್ ಇಟ್ಕೊಂಡಿದ್ದೀರಾ? ಮೋಟರ್ ಬೈಕ್ ಯಾಕೆ ಇಟ್ಕೊಂಡಿಲ್ಲ? ಇದು TVS ಕಂಪನಿದು ವಿಗೋ ಗಾಡಿ, ಅದಕ್ಕೆ ವಿ ಆರ್ ಗೋಯಿಂಗ್ ವೆರಿ ಕಂಫರ್ಟಬಲ್. ನಾನು ಪಂಚೆ ಉಟ್ಕೊಂಡಾಗ್ಲೂ ಗಾಡಿನ ಆರಾಮಾಗಿ ಓಡಿಸ್ಬೋದು. ಪ್ರಯಾಣಿಕರೇ, ನೀವು ನಿರೀಕ್ಷಿಸುತ್ತಿರುವ ಹಂಪಿ ಎಕ್ಸ್ಪ್ರೆಸ್ ಗಾಡಿಯು ಇನ್ನು 20 ನಿಮಿಷದಲ್ಲಿ ಪ್ಲಾಟ್ಫಾರ್ಮ್ 1ಕ್ಕೆ ಬರಲಿದೆ. ಓಕೆ. ನನಗೆ ಸೈಲೆನ್ಸ್ನ ಸುಧಾರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇದು ಸೈಲೆನ್ಸ್. ಜನ ಎಲ್ಲ ಕಚಪಚ ಅಂತಾರೆ, ಅನೌನ್ಸ್ಮೆಂಟ್ ಬರ್ತಾ ಇದೆ, ಟ್ರೈನ್ ಗಾಡಿಗಳು ಓಡಾಡ್ತಾ ಇದೆ, ಈ ಸೌಂಡ್ ನಿಮ್ಗೆ ಸೈಲೆಂಟ್ ಆಗಿ ಕೇಳಿಸ್ತಾ ಇದೆ. ಎನಿವೇಸ್, ಓಕೆ ಬಾಯ್. ನಾವು ಮೈಸೂರು ಕೈ ಕೊಡಲ್ಲ, ಕೈ ಬಿಡಲ್ಲ. ನಮಸ್ಕಾರ, ಬಾಯ್, ಸಿ ಯು ಅಗೆ. ಸಿ ಯುನಾ ಅಂದ್ರೆ ನಾನು ಮತ್ತೆ ಮೈಸೂರಿಗೆ ಬರ್ಬೇಕಾ? ಏನ್ರಿ ಸಿ ಯು ಅಂತಂದ್ರೆ ICU ಹೋಗೋ ತರ ಎದುರ್ಕೋತಾ ಇದೀರ. ಅಕಸ್ಮಾತ್ ಮೈಸೂರಿಗೆ ಬಂದ್ರೆ ಈ ಬಡಪಾಯಿನ ಮರಿಬೇಡಿ. ಓಕೆ ಬಾಯ್. ನನ್ನ ಫೋನ್. ಸಾರಿ. ಫ್ರೆಂಡ್ಶಿಪ್ ಅಲ್ಲಿ ಸಾರಿ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಓಕೆ. ಓಹ್, ಮರ್ತಿದ್ದೆ. ನಿಮ್ ನಂಬರ್ ಕೊಡಿ, ಬರ್ಕೋತೀನಿ. ನೀವು ಕೈ ಮೇಲೆ ಬರ್ಕೊಳ್ಳೋ ಈ ನಂಬರ್ ಯಾವತ್ ಬೇಕಾದ್ರೆ ಅಳಿಸೋಗ್ಬೋದು. ನಾವು ಮತ್ತೆ ಭೇಟಿ ಆಗ್ತೀವೋ ಇಲ್ವೋ, ಈ ದಿನ ನನ್ನ ಹೃದಯದಲ್ಲಿ ಬರ್ಕೊಳ್ಳೋಣ. ಹೇ ಬೈದ ಬೈ, ಒಂದ್ಸಲ ನಿಮ್ ಮೆಸೇಜ್ ಇನ್ಕಮಿಂಗ್ ಕಾಲ್ ಚೆಕ್ ಮಾಡ್ಕೊಳ್ಳಿ. ಆ ಮೈಸೂರು ಹುಡುಗ ನಿಮ್ಗೆ ಟ್ರೈ ಮಾಡಿರ್ಬೋದಲ್ವಾ? ಅದೆಲ್ಲ ಚಾನ್ಸೇ ಇಲ್ಲ. ಅಷ್ಟು ಕಡಖಂಡಿತವಾಗಿ ಹೇಗೆ ಹೇಳ್ತೀರಾ? ಇಟ್ ಮೈಟ್ ಹ್ಯಾಪನ್. ಹೌದು, ಬೆಳಗ್ಗೆಯಿಂದ ಕೇಳಕ್ ಮರ್ತಿದ್ದೆ. ನಿಮ್ ಹೆಸರೇನು? ಐ ಆಮ್ ಸಾರಿ, ಮಿಸ್ಟರ್ ಮೈಸೂರ್. ಓ ವಾವ್. ನಿಮ್ಮ ಹೆಸರು? ಮಿಸ್ ಬೆಂಗಳೂರು. ಗುಡ್ ಒನ್, ಗುಡ್ ಒನ್. ಓಕೆ, ಸಿ ಯು, ಬಾಯ್. ಬಾಯ್. ಹಲೋ. ಓ ಹಾಯ್. ಅಲ್ಲ, ಈಗಲೇ ಹೊರಟಿದ್ದೀನಿ, ಸ್ಟೇಷನ್ ಅಲ್ಲಿ ಇದ್ದೀನಿ. ಆಕ್ಚುಲಿ ಬೆಳಗ್ಗೆಯಿಂದ ನಿಮ್ಗೋಸ್ಕರನೇ ಕಾದೆ, ನೀವು ಬರ್ಲಿಲ್ಲ. ನೋ, ಇನ್ 15 ನಿಮಿಷದಲ್ಲಿ ಟ್ರೈನ್ ಹೊರಟ್ಬಿಡುತ್ತೆ. ಏನು, ಸ್ಟೇಷನ್ ಆಚೆನಾ? ಓಕೆ, ಬರ್ತೀನಿ. ಹೌದು, ನಿಮ್ಮನ್ನ ಹೇಗೆ ಕಂಡುಹಿಡಿಯೋದು? ಓಕೆ, ಬರ್ತೀನಿ. ಹಲೋ, ಇಲ್ಲೇನ್ ಮಾಡ್ತಿದ್ದೀರಾ? ನೀವಾ? ಇನ್ನೂ ಹೊರಟಿಲ್ವಾ? ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಮೋಸ್ಟ್ಲಿ ನಿಮ್ಮನ್ನ ಬಿಟ್ಬಿಟ್ಟು ಹೋಗೋ ಗಾಡಿಗೂ ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ. ಹೌದು, ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಬೇಕಾದ್ರೆ ಆಚೆ ಏನ್ ಮಾಡ್ತಾ ಇದ್ದೀರಾ? ಅದು ಅವ್ರು ಫೋನ್ ಮಾಡಿದ್ರು. ಹೌದಾ, ಸೂಪರ್. ಏನಂದ? ನನ್ನ ಮೀಟ್ ಮಾಡ್ತೀನಿ ಅಂದ್ರು. ಆಚೆ ವೇಟ್ ಮಾಡಕ್ ಹೇಳಿದ.